ಯಾಕೆ ಅಂತ. ಏನು ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಎದಕ್ ಮಾಡಬೇಕು ಅಂತ ಕೇಳ್ತಾರೆ. ಎಕ್ಸಾಕ್ಟ್ಲಿ ಫ್ರೆಂಡ್, ದಿಸ್ ಇಸ್ ಅ ಬ್ಯೂಟಿಫುಲ್ ಕ್ವಶನ್. ನೆಟ್ವರ್ಕ್ ಮಾರ್ಕೆಟಿಂಗ್ ಎದಕ್ ಮಾಡಬೇಕು ಅಂತ ಜನ ಕೇಳ್ತಾರೆ. ಖಂಡಿತ ಅವ್ರಿಗೆ ಕೇಳಿ ಜಾಬ್ ಎದಕ್ ಮಾಡಬೇಕು ಅಂತ, ಅವ್ರಿಗೆ ಕೇಳಿ ಬಿಸ್ನೆಸ್ ಎದಕ್ ಮಾಡಬೇಕು ಅಂತ, ಅವ್ರಿಗೆ ಕೇಳಿ ದುಡ್ಡು ಎದಕ್ ಮಾಡಬೇಕು ಅಂತ, ಅವ್ರಿಗೆ ಕೇಳಿ ಜೀವನ ಎದಕ್ ಮಾಡಬೇಕು ಅಂತ. ಇದಕ್ಕೇನ್ ಆನ್ಸರ್ ಬರುತ್ತೋ ಆ ಆನ್ಸರ್ನ ನೋಡ್ಕೊಂಡು ಅದು ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಹೋಲಿಸಿ. ಸೊ ಜಾಬ್ ಎದಕ್ ಮಾಡಬೇಕು ಅಂತ ಕೇಳಿದ್ರೆ ಏನ್ ಹೇಳ್ತಾರೆ? ಸ್ಯಾಲ್ರಿ ಬರುತ್ತೆ, ತಿಂಗಳ ದುಡ್ಡು ಬರುತ್ತೆ, ಅದಕ್ಕೆ ಜಾಬ್ ಮಾಡಬೇಕು ಅಂತ, ಹೌದಲ್ವಾ? ಸೊ ಅದೇ ತರಾನೇ ನೆಟ್ವರ್ಕ್ ಮಾರ್ಕೆಟಿಂಗು ಒಂದು ಇನ್ಕಮ್ ಜನರೇಟ್ ಮಾಡುವಂತಹ ಒಂದು ಬಿಸ್ನೆಸ್. ಇಟ್ ಈಸ್ ಎ ಬ್ಯೂಟಿಫುಲ್ ಸಿಸ್ಟಮ್, ವರ್ಲ್ಡ್ ಕ್ಲಾಸ್ ಪ್ರೂವನ್ ಸಿಸ್ಟಮ್, ಮಲ್ಟಿ ಬಿಲಿಯನಿಯರ್ ಕ್ರಿಯೇಟ್ ಮಾಡೋ ಸಿಸ್ಟಮ್. ಮಿಡಿಲ್ ಕ್ಲಾಸ್ ಜನಕ್ಕೆ ಮೇಲ್ಗಡೆ ತಗೊಂಡು ಹೋಗೋದಕ್ಕೆ ಇರೋದು ಒಂದೇ ಒಂದು ಅಪಾರ್ಚುನಿಟಿ, ದಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್. ಇನ್ನು ಕೆಲವೊಂದು ಅಪಾರ್ಚುನಿಟಿ ಇದೆ. ಅದೇನು ಅಂದ್ರೆ ಕ್ರಿಕೆಟರ್ ಆಗ್ಬೋದು. ಇವತ್ತು ಧೋನಿ ಕೂಡ ಮಿಡಿಲ್ ಕ್ಲಾಸ್ ಜನನೇ, ಟಾಪ್ ಅಲ್ಲಿದ್ದಾರೆ. ಇಲ್ಲ ಫಿಲಿಂ ಸ್ಟಾರ್ ಆಗ್ಬೋದು, ಟಾಪ್ ಆಗಿ ಬರ್ಬೋದು. ಇಲ್ಲ ಪೊಲಿಟಿಷಿಯನ್ ಆಗ್ಬೋದು, ಟಾಪ್ ಗೆ ಬರ್ಬೋದು. ಸೊ ಪೊಲಿಟಿಷಿಯನ್ ಆಗಕ್ಕೆ ನಿಮಗೆ ಮೋದಿ ತರ ಮಾತಾಡಕ್ ಬರಲ್ಲ, ಶಾರುಖ್ ಖಾನ್ ತರ ಸ್ಮಾರ್ಟ್ ಇಲ್ಲ, ಧೋನಿ ತರ ಬ್ಯಾಟಿಂಗ್ ಆಡಕ್ ಬರಲ್ಲ. ಸೊ ಯಾವ್ದಿದೆ ಮತ್ತೆ ಅಪಾರ್ಚುನಿಟಿ ಮಿಡಿಲ್ ಕ್ಲಾಸ್ ಜನ ಕರೋಡ್ಪತಿ, ಬಿಲಿಯನಿಯರ್ ಆಗಕ್ಕೆ? ಜಾಬ್ ಮಾಡಿದ್ರೆ ಎಷ್ಟು ದಿನಕ್ಕೆ ಆಗ್ಬೋದು, ಬಿಸ್ನೆಸ್ ಮಾಡಿದ್ರೆ ಎಷ್ಟು ದಿನಕ್ಕೆ ಆಗ್ಬೋದು. ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡಿದ್ರೆ ನೀವು 10 ವರ್ಷದಲ್ಲಿ ಆಗ್ಬೋದು, 5 ವರ್ಷದಲ್ಲಿ ಆಗ್ಬೋದು, 3 ವರ್ಷದಲ್ಲಿ ಆಗ್ಬೋದು, ವಿತ್ ಪ್ರಾಪರ್ ಸಿಸ್ಟಮ್ ಅಂಡ್ ಹಾರ್ಡ್ ವರ್ಕ್. ನೆನ್ಪಲ್ಲಿ ಇಟ್ಕೊಳ್ಳಿ, ಬ್ರಾಕೆಟ್ ಅಲ್ಲಿ ಹಾಕೊಂಡ್ಬಿಡಿ ಇದನ್ನ. ಸುಮ್ನೆ 5-10 ವರ್ಷ ಜಾಯ್ನಿಂಗ್ ಆಗಿ ಯಾವ್ದೋ ಒಂದು ಕಂಪನಿಯಲ್ಲಿ ಸರ್ ನಾವು ಬಿಲಿಯನಿಯರ್ ಆಗಿಲ್ಲ ಅಂತ ಬರಬೇಡಿ. ಪ್ರಾಪರ್ ಸಿಸ್ಟಮ್ ನ ಫಾಲೋ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಸೊ ಇವತ್ತು ಧೋನಿ ಆಗಕ್ ಕಾರಣ ಎದಕ್ಕಂದ್ರೆ ಬಿಕಾಸ್ ಆಫ್ ಹಿಸ್ ಹಾರ್ಡ್ ವರ್ಕ್. ಶಾರುಖ್ ಖಾನ್ ಆಗೋ ಕಾರಣ ಏನಂದ್ರೆ ಬಿಕಾಸ್ ಆಫ್ ಹಾರ್ಡ್ ವರ್ಕ್. ಮೋದಿ ಇವತ್ತು ಆ ಮಟ್ಟಕ್ಕೆ ಬೆಳೆದು ಮೋದಿ ಆಗೋದು ಕಾರಣ ಏನು ಅಂದ್ರೆ ಹಾರ್ಡ್ ವರ್ಕ್. ಸೊ ಅವರೊಂದು ಸಿಸ್ಟಮ್ ನ ಎಥಿಕ್ಸ್ ನ ಫಾಲೋ ಮಾಡಿದ್ರು, ಹಾರ್ಡ್ ವರ್ಕ್ ಮಾಡಿದ್ರು, ಸಕ್ಸಸ್ ಆದ್ರು. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಕೂಡ ಒಂದು ಇಂಡಸ್ಟ್ರಿ. ಈ ಇಂಡಸ್ಟ್ರಿ ಮಿಡಿಲ್ ಕ್ಲಾಸ್ ಜನಕ್ಕೆ ಟಾಪ್ ಕ್ಲಾಸಿಗೆ ಕರ್ಕೊಂಡು ಹೋಗೋ ಇಂಡಸ್ಟ್ರಿ ಇದು. ಅದಕ್ಕೆ ನೀವು ಇದರಲ್ಲಿ ಇರಬೇಕು. ನಿಮ್ಮ ಡ್ರೀಮ್ ಏನಾದ್ರೂ ಕರೋಡ್ಪತಿ ಆಗ್ಬೇಕು ಅಂತ ಇದ್ರೆ, ನಿಮ್ಮ ಡ್ರೀಮ್ ಏನಾದ್ರೂ 4 ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅಂತ ಇದ್ರೆ, ನಿಮ್ಮ ಡ್ರೀಮ್ ಏನಾದ್ರೂ ಒಂದು ಒಳ್ಳೇದನ್ನ ಸೊಸೈಟಿಗೆ ಕೊಡಬೇಕು ಅಂತ ಇದ್ರೆ, ಹಾಗಾದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಿಮಗೆ ಸೂಟ್ ಆಗುತ್ತೆ ಸರ್. ಇಲ್ಲ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಿಮಗೆ ಸೂಟ್ ಆಗೋದಿಲ್ಲ. ದಯವಿಟ್ಟು ಇದ್ರ ಹತ್ರ ತಲೆ ಹಾಕೋ ಮಲಗಬೇಡಿ. ನೀವೇನ್ ಜಾಬ್ ಮಾಡ್ತಿದ್ರಲ್ಲ ಮಾಡ್ಕೊಂಡು ಹೋಗ್ಬಿಡಿ ಅಂತಂದು ಹೇಳಿ. ಯಾಕಂದ್ರೆ ಇದು ಜನಕ್ಕೆ ಬೇಕಾಗಿರೋದು. ನೀವು ಎಲ್ಲಿವರೆಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿ ಅಂತಿರಲ್ಲ, ಅವ್ರು ಮಾಡಲ್ಲ. ಯಾಕಂದ್ರೆ ಅವ್ರ ಡ್ರೀಮೇ ಇರೋದಿಲ್ಲ, ಅವ್ರ ಕನಸೇ ಕಂಡಿರಲ್ಲ ನಾನ್ ಜೀವನದಲ್ಲಿ ಏನಾದ್ರು ಮಾಡ್ಬೇಕು ಅಂತ. ಅವ್ರ ಕನಸು ಏನಿರುತ್ತೆ ಗೊತ್ತಾ? ಭಾನುವಾರ ರಜೆ ಇರುತ್ತೆ, 1ನೇ ತಾರೀಕಿಗೆ ಸಂಬಳ ಬರುತ್ತೆ, ಗೌರ್ಮೆಂಟ್ ಹಾಲಿಡೇ ಕ್ಯಾಲೆಂಡರ್ ಅಲ್ಲಿ ಯಾವಾಗಿದೆ ಅಷ್ಟೇ ಅವ್ರ ಜೀವನ. ಭಾನುವಾರ ಎಷ್ಟು kg ಮಟನ್ ತರಬೇಕು, ಏನ್ ಚಿಕನ್ ತಿನ್ಬೇಕು, ಯಾವ ಮದ್ವೆಗೆ ಹೋಗಿ ಯಾರಿಗೇನ್ ಆಯರ್ ಮಾಡ್ಬೇಕು, ಹೆಂಗ್ ಬರ್ಬೇಕು, ಅಷ್ಟೇ ಕನಸು ಕಂಡಿರ್ತಾರ ಅವ್ರು. ಅದು ಬಿಟ್ಟು ಬಾರ್ಡರ್ ದಾಟಿ ಹೊರಗಡೆ ಹೋಗಿರಲ್ಲ. ಅಂತ ಜನಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ದಯವಿಟ್ಟು ಹೇಳಕ್ ಹೋಗ್ಬೇಡಿ. ಅವ್ರು ಯಾವತ್ತು ಲೈಫ್ ಅಲ್ಲಿ ಚೇಂಜ್ ಆಗ್ಬೇಕು ಅಂತ ವಿಚಾರನೆ ಮಾಡಿರಲ್ಲ. ಅವ್ರದ್ದು ವಿಚಾರ ಒಂದೇ ಒಂದಿರತ್ತೆ, ಹುಟ್ಟಿದ ದೇವ್ರು ಹುಲ್ ಮೇಯಿಸ್ತಾ ಇರ್ತಾನ. ಇದೇ ಅವ್ರು ಹೇಳೋದು. ಹುಟ್ಟಿದಾನೆ ದೇವ್ರು ಹುಲ್ ಮೇಯಿಸ್ತಾ ಇರ್ತಾನ, ಬಿಡಿ ಸರ್ ಜೀವನ ನಡೀತಾ ಇದೆ ನಡೀಲಿ ಅಂತಂದು ಹೇಳ್ತಾರೆ. ಅಂತವ್ರಿಗೆ ನಿಮ್ ಕನಸನ್ನ ಹಂಚ್ಕೊಳೋದಕ್ ಹೋಗ್ಬೇಡಿ, ಅಂತವ್ರ ಹತ್ರ ಡಿಸ್ಕಷನ್ ಮಾಡೋದಕ್ ಹೋಗ್ಬೇಡಿ, ಅಂತವ್ರ ಹತ್ರ ಏನೂ ಮಾತಾಡೋದಕ್ ಹೋಗ್ಬೇಡಿ. ದೇ ಆರ್ ಟೋಟಲಿ ವೇಸ್ಟ್ ಡಮ್ಮಿ ಕ್ಯಾಂಡಿಡೇಟ್ಸ್. ಈ ತರ ಇಂಡಿಯಾದಲ್ಲಿ 9 ಜನ ಇದ್ದಾರೆ. 10ರಲ್ಲಿ 9 ಜನ ಇದ್ದಾರೆ. ಸೊ ಹಾಗಾಗಿ ಆ ಒಂದು ವ್ಯಕ್ತಿಗೆ ನೀವು ಹುಡುಕ್ಬೇಕಾಗತ್ತೆ, ಆ ಒಂದು ವ್ಯಕ್ತಿಗೆ ಅಪರ್ಚುನಿಟಿ ಕೊಡ್ಬೇಕಾಗತ್ತೆ, ಆ ಒಂದು ವ್ಯಕ್ತಿಗೆ ನೀವು ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕಾಗತ್ತೆ. ಆ ಒಂದು ವ್ಯಕ್ತಿ ಹುಡ್ಕೋವರೆಗೂ ಈ 9 ಜನಕ್ಕೆ ನೀವು ಪಾರ್ ಮಾಡ್ಬೇಕಾಗತ್ತೆ. ಈ 9 ಜನಕ್ಕೆ ನೀವು ಪಾರ್ ಮಾಡ್ಬೇಕಾದ್ರೆ ನಿಮ್ಮ ಆತ್ಮವಿಶ್ವಾಸ ಕಳ್ಕೊಂಡ್ಬಿಟ್ಟಿರ್ತೀರ. ಅದೇ ನಿಮಗೆ ಮೇಜರ್ ಆಗಿ ಪ್ರಾಬ್ಲಮ್ ಆಗೋದು. ಅದರಲ್ಲಿಂದಾನೇ ನೀವು ಪ್ರಾಬ್ಲಮ್ ನ ಫೇಸ್ ಮಾಡೋದು. ಹಾಗಾಗಿ ನಿಮ್ ಲೈಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಲೇಟ್ ಆಗಿ ಸಕ್ಸಸ್ ಆಗೋದು. ಸೊ ಈ ಆಡಿಯೋನ ನೆನ್ಪಿಟ್ಕೊಳ್ಳಿ, ಈ ಮಾತು ನೆನ್ಪಿಟ್ಕೊಳ್ಳಿ. 9 ಜನ ಆತರ ಡ್ರೀಮ್ಲೆಸ್ ಪೀಪಲ್ಸ್ ಇದಾರೆ. ಆ ಒಬ್ಬ ಡ್ರೀಮರ್ ಇದ್ದಾನೆ. ಆ ಒಬ್ಬ ಡ್ರೀಮರ್ ನಿಮ್ ಲೈಫ್ ನ ಚೇಂಜ್ ಮಾಡ್ತಾನೆ. ಹಾಗಾಗಿ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬೆಳಿಬೇಕು ಅಂದ್ರೆ 1000 ಪ್ರೆಸೆಂಟೇಶನ್ ಕೊಡ್ಬೇಕು. 100 ಜನ ಒಳಗಡೆ ಬರ್ತಾರೆ, 10 ಜನ ಲೀಡರ್ಸ್ ಆಗ್ತಾರೆ,
ಒಬ್ಬನ ಲೈಫ್ ಚೇಂಜ್ ಆಗುತ್ತೆ, ದಟ್ ಈಸ್ ಯು. ಅದನ್ನೇ ನಿಮ್ಮ ಡೌನ್ಲೈನಿಗೂ ಹೇಳ್ಕೊಡಿ, ಅದನ್ನೇ ನಿಮ್ಮ ಟೀಮಿಗೂ ಹೇಳ್ಕೊಡಿ. ಅದೇ ಎಲ್ಲರ ಜೀವನದಲ್ಲಿ ಆಗಿರೋದು. ಓಕೆನಾ? ಸೊ ಸಚಿನ್ ತೆಂಡೂಲ್ಕರ್ ಆಡಿರೋ ಪ್ರತಿಯೊಂದು ಮ್ಯಾಚ್ ಸೆಂಚುರಿ ಹೊಡೆದಿಲ್ಲ. ಸೊ ಈ ತರ ಜಾವಗಲ್ ಶ್ರೀನಾಥ್, ಪ್ರಸಾದ್, ವೆಂಕಟೇಶ್ ಪ್ರಸಾದ್ ಮಾಡಿರೋ ಬಾಲಿಂಗ್ ಪ್ರತಿಯೊಂದು ಬೋಲ್ಡ್ ಆಗಿಲ್ಲ. ಹಾಗೆ ಅಂತಂದೇಳಿ ಅವ್ರು ಬಾಲಿಂಗ್ ಮಾಡೋದು ಬಿಟ್ಬಿಟ್ರೆ ಅವ್ರು ಕ್ರಿಕೆಟ್ಲಿಂದ ಹೊರಗಡೆ ಹೋಗ್ಬಿಡ್ತಾರೆ. ಅವ್ರ ಲೈಫಲ್ಲಿ ಸೋಲ್ ಅನ್ಭವಿಸ್ಬಿಡ್ತಾರೆ. ನಿಮ್ ಪ್ರಯತ್ನ ನೀವು ಮಾಡ್ತಾ ಇರಿ, ನಿಮ್ ಕೆಲಸ ನೀವು ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಎದಕ್ಕೆ ಅಂತ ಹೇಳಿದ್ರೆ ದಿಸ್ ಇಸ್ ದ ಫ್ಯೂಚರ್ ಇಂಡಿಯಾ. ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಫ್ಯೂಚರ್. ನೀನ್ ಮಾಡದೆ ಇರು. ಇವತ್ತು ನನ್ ಕಂಪನಿ ಮಾಡ್ಲಿಲ್ಲ ಅಂದ್ರೆ ಬಿಟ್ಟಾಕು. ನಾಳೆ ಆದ್ರೂ ನೀನ್ ಮಾಡ್ಲೇಬೇಕು. ನೀನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಬರ್ಲೇಬೇಕು. ನಿನ್ಗೆ ಬೇರೆ ಆಪ್ಷನ್ ಇಲ್ಲ. ನಾಳೆ ಬರೋ ಪ್ರತಿಯೊಂದು ಪ್ರಾಡಕ್ಟ್ಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಥ್ರೂ ಬರುತ್ತೆ. ಇದೇ ಫ್ಯೂಚರ್. ಹೇಗೆ ಜನಕ್ಕೆ ಮೊಬೈಲ್ ಇಷ್ಟ ಇರ್ಲಿಲ್ಲ, ಮೊಬೈಲ್ ಬಂದಾಗ ಬೈತಾ ಇದ್ರು, ಅಪ್ಪ ಬೈತಾ ಇದ್ರು, ಅಮ್ಮ ಬೈತಾ ಇದ್ರು, ಏನಿದು ಹೊಲಸು, ಇದನ್ನ ಯಾವ ನಡ್ಕೊಂತಾರೆ, ಲ್ಯಾಂಡ್ ಸಖತ್ತಾಗಿದೆ ಅಂತ. ಇವತ್ತು ನಮ್ಮ ಅಮ್ಮನ ಹತ್ರ ಒಂದು ಮೊಬೈಲ್ ಇದೆ, ನಮ್ಮ ಅಪ್ಪಾಜಿ ಹತ್ರ 2 ಮೊಬೈಲ್ ಇದೆ. ಯಾಕಂದ್ರೆ ದಟ್ ಇಸ್ ದ ಫ್ಯೂಚರ್. ಅದೇ ಫ್ಯೂಚರ್. ATM ಕಾರ್ಡ್ ಇರ್ಬೇಕಾದ್ರೆ ನಾವೆಲ್ಲ ಬೈತಾ ಇದ್ವಿ, ಯಾವನದು ಪ್ಲಾಸ್ಟಿಕ್ ಕಾರ್ಡಲ್ಲಿ ದುಡ್ಡು ಬರುತ್ತಾ ಅಂತ ನಗ್ತಾ ಇದ್ರು. ನಮ್ಮ ಅಪ್ಪಾಜಿಗೆ ಹೇಳಕ್ ಹೋದ್ರೆ, ನಮ್ಮ ಅಮ್ಮಗೆ ಹೇಳಕ್ ಹೋದ್ರೆ, ನಮ್ಮ ಅಜ್ಜಿ ಹೇಳಿದ್ದೆ ನನಗೆ ಇನ್ನೂ ನೆನಪಿದೆ. ಅಜ್ಜಿ ಹಿಂಗ್ ಕಾರ್ಡ್ ಹಾಕಿದ್ರೆ ದುಡ್ಡು ಬರುತ್ತೆ ಅಂತ. ಏನಪ್ಪಾ, ನಾವ್ ಅಜ್ಜಿ ಇದೀವಿ, ನಾವು ಓದಿಲ್ಲ, ಓಕೆ, ನೀನ್ ಅಷ್ಟು ನನಗೆ ಬಕ್ರಾ ಮಾಡ್ಬೇಡ. ಕಾರ್ಡ್ ಹಾಕಿದ್ರೆ ದುಡ್ಡು ಬರಕ್ಕೆ ಏನೇನು ಅಲ್ಲೇನ್ ದೇವ್ರ ಕುಂತಿರ್ತಾನೆ, ನಿನಗೆ ಲಕ್ಷ್ಮಿ ಕುಂತಿರ್ತಾಳ ದುಡ್ಡು ಕೊಡಕ್, ನಿನಗೆ ಹೋಗು ಮೆಂಟಲ್ ತರ ಮಾತಾಡ್ಬೇಡ ಅಂತ ಹೇಳಿದ್ರು ನಮ್ಮ ಅಜ್ಜಿ. ಬಟ್ ನಮ್ಮ ಅಜ್ಜಿ ಕೈಲಿ ಇವತ್ತು ATM ಇದೆ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಹೊಸದ್ ನೀವು ಮಾಡ್ಬೇಕಾದ್ರೆ, ಯಾವುದೇ ಒಂದು ಹೊಸ ಪ್ರಯತ್ನ ಮಾಡ್ಬೇಕಾದ್ರೆ ಜನ ನಿಮ್ಗೆ ಯಾವತ್ತೂ ನಂಬೋದಿಲ್ಲ, ಯಾವತ್ತೂ ಅಬ್ಜೆಕ್ಷನ್ ಮಾಡ್ತಾರೆ. ಯಾವಾಗ ಜನ ಅಬ್ಜೆಕ್ಷನ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ರಿ, ಅವತ್ತೇ ನಿಮ್ ಲೈಫ್ ಟರ್ನಿಂಗ್ ಪಾಯಿಂಟ್. ಯು ಆರ್ ಇನ್ ಎ ರೈಟ್ ಇಂಡಸ್ಟ್ರಿ ಅಂತ, ಯು ಆರ್ ಇನ್ ಎ ರೈಟ್ ಪಾತ್ ಅಂತ. ATM ಕಾರ್ಡ್ ಮಷಿನ್ ಕಂಡಿಡ್ದವನಿಗೆ 1000 ಸಲ ರಿಜೆಕ್ಷನ್ ಬಂತು. ಫಾರಿನ್ ಅಲ್ಲಿ ಹೋಗಿದ್ಮೇಲೆ ಅವನಿಗೆ ಅಕ್ಸೆಪ್ಟೆನ್ಸಿ ಸಿಕ್ತು. ಇವತ್ತು ATM ಕಾರ್ಡ್ ಗಲ್ಲಿಯಲ್ಲೂ ಕಾಣಿಸ್ತಾ ಇದೆ. ಸೊ ವಾಟ್ಸ್ಆಪ್ ಕಂಡಿಡ್ದವನಿಗೆ ಎಲ್ಲಾ ಕಡೆ ರಿಜೆಕ್ಷನ್ ಬಂತು. ಇವತ್ತು ಎಲ್ಲರ ಹತ್ರನೂ ವಾಟ್ಸ್ಆಪ್ ಇದೆ. ಸೊ ರಿಜೆಕ್ಷನ್ ಎಲ್ಲರ ಹತ್ರ ಬರುತ್ತೆ. ಇವತ್ತು ಇಂಡಸ್ಟ್ರಿಗೆ ನಗ್ತಿದ್ದಾರೆ ಜನ, ನೆಗೆಟಿವ್ ಮಾತಾಡ್ತಿರೋದಾರೆ ಅಂದ್ರೆ ಅದೇ ಜನ ನಾಳೆ ಬರ್ಲೇಬೇಕಾಗತ್ತೆ. ಅದು ಅವ್ರಿಗೆ ಮಜ್ಬೂರಿ ಆಗುತ್ತೆ, ನಿರ್ವಾಯಿಲ್ದಂಗ್ ಬರ್ಬೇಕಾಗತ್ತೆ. ಸೊ ದಟ್ಸ್ ವೈ ನೆನ್ಪಿಟ್ಕೊಳ್ಳಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ಫ್ಯೂಚರ್ ಇಂಡಿಯಾ. ನೀನ್ ಮಾಡದೇ ಇರು. ನಾಳೆ ಆದ್ರೂ ನೀನ್ ಯಾವ್ದೇ ಒಂದು ಕಂಪನಿ ಪ್ರಾಡಕ್ಟ್ ತಗೋಬೇಕು ಅಂದ್ರೇನು ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಥ್ರೂನೇ ತಗೋಬೇಕಾಗಿರುತ್ತೆ, ನೆನ್ಪಿಟ್ಕೊ ಅಂತಂದೇಳಿ. ಸೊ ಅದೇ ತರ ಒಂದು 10 ವರ್ಷದ ಹಿಂದಕ್ಕೆ ಹೋಗೋಣಂತೆ, 20 ವರ್ಷದ ಹಿಂದಕ್ಕೆ ಹೋಗೋಣಂತೆ. ಕಿರಾಣಿ ಅಂಗಡಿ ವ್ಯಾಪಾರ ಕಿರಾಣಿ ಅಂಗಡಿಯಲ್ಲೇ ಸಿಗ್ತಾ ಇದ್ವು ಮಾಲು. ಚಪ್ಪಲಿ ಅಂಗಡಿ ಹೋದ್ರೆ ಚಪ್ಪಲಿ ಅಷ್ಟೇ ಸಿಗ್ತಾ ಇದ್ವು. ಬಟ್ಟೆ ಅಂಗಡಿಗೆ ಹೋದ್ರೆ ಬಟ್ಟೆ ಅಷ್ಟೇ ಸಿಗ್ತಾ ಇತ್ತು. ಸೊ ಅವಾಗ ಹೇಳಿದ್ರು, ಫಾರಿನ್ ಅಲ್ಲೆಲ್ಲ ಒಂದು ರೂಫ್ ಕೆಳಗಡೆ ಹೋಗ್ಬಿಟ್ರೆ ಎಲ್ಲಾ ಸಿಕ್ಬಿಡುತ್ತೆ. ಬಟ್ಟೆ ಸಿಗುತ್ತೆ, ಚಪ್ಪಲಿ ಸಿಗುತ್ತೆ, ರೇಷನ್ ಸಿಗುತ್ತೆ, ಪೇಪರ್ ಸಿಗುತ್ತೆ, ಪೆನ್ ಸಿಗುತ್ತೆ, ಅದು ಎಲ್ಲ ಸಿಗುತ್ತೆ ಅಂತ ನಗ್ತಾ ಇದ್ರು 20 ವರ್ಷದಿಂದ ಜನ. ಬಟ್ 10 ವರ್ಷದಿಂದ ಏನಾಯ್ತು, ಒಂದು ದೊಡ್ಡ ಮಂತ್ರಿ ಮಾಲ್, ಬಿಗ್ ಬಜಾರ್, ಆ ತರದ್ದು ಒಂದು ಓರಿಯನ್ ಮಾಲ್, ಆ ತರದ್ದೆಲ್ಲ ಬರ್ತಾ ಹೋದ್ರು. ಓಕೆ, ಸೊ ಅದೆಲ್ಲ ಬಂದ್ಮೇಲೆ ಏನಾಯ್ತು, ಜನ ನಂಬಲೇಬೇಕಾಯ್ತು. ಸೊ ಜನ ನಂಬಿ ಏನ್ ಮಾಡಿದ್ರು, ಇವತ್ತು ಶಾಪಿಂಗ್ ಎಲ್ಲಿ ಮಾಡ್ತಿದ್ದಾರೆ, ಮಂತ್ರಿ ಮಾಲು, ಓರಿಯನ್ ಮಾಲು, ಬಿಗ್ ಬಜಾರ್ ಅಲ್ಲಿ. ಹಾಗೆ 10 ವರ್ಷದಿಂದ ಅಂದ್ರು, ಇಲ್ಲ ಇನ್ಮೇಲೆ ಏನೋ ಆನ್ಲೈನ್ ಬರುತ್ತಂತೆ, ಆನ್ಲೈನ್ ಬುಕ್ ಮಾಡಿದ್ರೆ ಮನೆಗ್ ಬರುತ್ತಂತ. ಜನ ನಂಬಲಿಲ್ಲ. ಅವೆಲ್ಲ ಸಾಧ್ಯನೇ ಇಲ್ಲ. ಹೌ ಇಟ್ಸ್ ಹೈಲಿ ಇಂಪಾಸಿಬಲ್. ನಾವು ಅಲ್ಲೋಗಿ ಖರೀದಿ ಮಾಡಿದ್ರೇನೆ ಇಷ್ಟು ಡಿಫೆಕ್ಟ್ ಬರುತ್ತೆ, ಆನ್ಲೈನ್ ಅಲ್ಲಿ ಹೇಗ್ ಬರುತ್ತೆ ಅಂತ. ಇವತ್ತು ಫ್ಲಿಪ್ಕಾರ್ಟ್, ಅಮೆಜಾನ್, ಇಬೇ, ಓಕೆ, ಮೈಂತ್ರ ಅಂತ ಇಂಥ ವೆಬ್ಸೈಟ್ಗಳು ಮಲ್ಟಿ ಬಿಲಿಯನಿಯರ್ ಆಗ್ಬಿಟ್ರು. ಇವತ್ತು ಜನ ಏನೇ ಖರೀದಿ ಮಾಡಿದ್ರೇನೋ ಆನ್ಲೈನ್ ಥ್ರೂನೇ ಖರೀದಿ ಮಾಡ್ತಾ ಇದ್ದಾರೆ. ಯಾರು ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲಲ್ಲ, ಅವರೇ ಆನ್ಲೈನ್ ಥ್ರೂ ಖರೀದಿ ಮಾಡ್ತಾ ಇದ್ದಾರೆ. ಸೊ ಇವತ್ತು ಸೇಮ್ ಸಿಚುವೇಶನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇದೆ ಫ್ರೆಂಡ್ಸ್. ಖಂಡಿತ ನೆಟ್ವರ್ಕ್ ಮಾರ್ಕೆಟಿಂಗ್ ಕೂಡ ಹಿಂಗೆ ಅಂತಿದಾರಲ್ಲ, ನಾಳೆ ಮಾಡದೇ ಇರ್ಲಿ, ಓಕೆ, ಅವ್ರು ಇಷ್ಟಪಡ್ಲಿ ಪಡದೆ ಇರ್ಲಿ, ಬಟ್ ಇದು ಮ್ಯಾಂಡೇಟರಿ ಆಗೋಗುತ್ತೆ, ಇದೊಂದು ಕಂಪಲ್ಸರಿ ಆಗೋಗುತ್ತೆ, ಇದು ಪರ್ಮನೆಂಟ್ ಆಗೋಗುತ್ತೆ, ಇದು ಬರ್ಲೇಬೇಕು, ಇದನ್ನ ತಗೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಅವ ನಿಮ್ಗೆ ಫೋನ್ ಮಾಡಿ ಕರೆಸ್ತಾರೆ, ಅವತ್ತೇನೋ ಹೇಳ್ತಿದ್ದೆಲ್ಲ ಬರ್ತೀಯಾ ಒಂದ್ ಸ್ವಲ್ಪ ಅಂತ,